ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ರಷ್ಯಾದ ಡಬಲ್ ಡೆಕ್ಕರ್ ಟ್ರೈನ್ ನೋಡಿ ಹೆಂಗಿದೆ. ಈ ಟ್ರೈನ್ ನೋಡೋಕೆ ಎರಡು ಕಣ್ಸಾಲ್ದು ನೋಡಿದ್ರು ನೋಡಿ. ಎಲ್ಲ ಕರೆಂಟು, ಮೇಲೆ ಕರೆಂಟ್ ಇದೆ, ಅಲ್ಲೂ ಕರೆಂಟ್ ಇದೆ. ಕರೆಂಟ್ ತಗೊತಾ ಇರುತ್ತೆ, ಹೋಗ್ತಾ ಇರುತ್ತೆ. ನೋಡಿ ಎಲ್ಲ ಟ್ರೈನ್ ಬೋಗಿ ಹತ್ರನೂ ಹಿಂಗೆ ನಿಂತ್ಕೊಂಡಿರ್ತಾರೆ. ಇವರು ಟಿಕೆಟ್ ಮತ್ತು ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ. ಅಲ್ಲೆಲ್ಲ ಪ್ಯಾಸೆಂಜರ್ಸ್ಗಳು ಬರ್ತಾರೆ, ಕ್ಯೂಲ್ಲಿ ನಿಂತ್ಕೋತಾರೆ, ಹೊರಗಡೆ ಹೋಗ್ತಾರೆ. ಇದೇ ಇಂಜಿನ್ನು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಬಲ್ಗಾಲಿಡಿ ಇಟ್ವಿ. ಓಹೋ, ಇದು ಡೌನು. ಸಿಕ್ಕಾಪಟ್ಟೆ ಜನಗಳನ್ನ ಕ್ಯಾರಿ ಮಾಡುತ್ತೆ ನೋಡಪ್ಪ ಟ್ರೈನು. ಆಹಾ, 1700 ರೂಪಾಯಿಸಲ್ಲಿ ಈ ಫೆಸಿಲಿಟಿ ಸಿಗುತ್ತೆ. ಅಂದ್ರೆ ಫುಲ್ ಕಂಪಾರ್ಟ್ಮೆಂಟ್ ನಮ್ಗೆ ಅಲ್ಲ ಗುರು. ಟವಲ್ಲು ಕೊಟ್ಟವ್ರ, ಬೆಡ್ಶೀಟು, ಪಿಲ್ಲೋ ಕವರು, ರಗ್ಗು ಎಲ್ಲ ಕೊಟ್ಟವ್ರೆ ನೋಡಿ. ಒಂದ್ ಬೋಗಿಯಿಂದ ಇನ್ನೊಂದ್ ಬೋಗಿಗೆ ಹೋಗಕ್ಕೆ ಹಿಂಗೆ ಆಟೋಮೆಟಿಕ್ ಡೋರ್ ಓಪನ್. ಕುಲ್ಜಾ ಸಿಮ್ ಸಿಮ್ ಬಟನ್ ಹೊತ್ಬೇಕಾ? ಮಧ್ಯ ಸ್ಟಕ್ ಆಗ್ಬಿಟ್ಟು ಸಿಕ್ಕಿಗೆ ಹಾಕೊಂಡ್ಬಿಟ್ರೆ. ಈ ಪ್ಲಾಟ್ಫಾರ್ಮ್ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಇಲ್ಲಿ ಬೇಲ್ಪುರಿ, ಚುರ್ಮುರಿ, ಸೌತೆಕಾಯಿ, ಕೊಡಬಳೆ ಏನು ಸಿಗಲ್ಲ. ಓಕೆ, ಇಂಜಿನ್ ಇಲ್ಲೇ ಇದೆ ಗುರು. ಫುಲ್ ಹೆವಿ ಟ್ರೈನ್ ಇದಂತೂ. ಓಡ್ ಬರ್ತಾವ್ರೆ, ರನ್ ರನ್ ರನ್. ಮಾಸ್ಕೋ ಇಂದ ಸೆಂಟ್ ಪೀಟರ್ಸ್ಬರ್ಗ್ಗೆ 700 ಕಿಲೋಮೀಟ್ರು ರಷ್ಯಾದ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಕೊಂಬಂದೆ ಫಾರ್ ದ ಫಸ್ಟ್ ಟೈಮು. ಮಾಸ್ಕೋ ಇಂದ ಸೆಂಟ್ ಪೀಟರ್ಸ್ಬರ್ಗ್ ಬಂದರೆ ಒಳ್ಳೆ ಬೆಂಗಳೂರಿಂದ ಗೋವಾಗೆ ಹೋದಂಗೆ ಆಗುತ್ತೆ. ಆದರೆ ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ದಂಗೆ ಆಯಿತು. ಹೆಂಗೆ ಅಂದರೆ ರಷ್ಯಾದ ಕ್ಯಾಪಿಟಲ್ ಸಿಟಿಯಿಂದ ಈಗ ನಾವು ರಷ್ಯಾದ ಕಲ್ಚರಲ್ ಕ್ಯಾಪಿಟಲ್ಗೆ ಬಂದಿದ್ದೀವಿ. ನೀವು ಮಾಸ್ಕೋ ಸಿಟಿ ನೋಡಿದ್ರಲ್ಲ, ಮಾಸ್ಕೋ ಸಿಟಿಗಿಂತ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಸಿಟಿ ಇದು. ಯಾಕಂದರೆ ಈ ಸಿಟಿಯ ನಿರ್ಮಾಣ, ಈ ಸಿಟಿಯ ಪ್ಲ್ಯಾನಿಂಗು ಆ ಕಾಲದಲ್ಲೇ ಆಗಿತ್ತು. ಪೀಟರ್ ದ ಗ್ರೇಟ್ ಅವರು ಮಾಡಿರೋದು. ನೀವೆಲ್ಲ ಈಗ ನೋಡ್ತಾ ಇರೋಂಥ ಬಿಲ್ಡಿಂಗ್ಗಳು ಕನಿಷ್ಠ 100 ವರ್ಷ ಹಳೆ ಬಿಲ್ಡಿಂಗು. 100 ವರ್ಷ ಅಂತಂದರೆ ಅದು ಕಮ್ಮಿ ಅಂದರೆ 100 ವರ್ಷ ಆಗಿದೆ ಈ ಬಿಲ್ಡಿಂಗ್ಗಳಿಗೆ. ಈ ಬಿಲ್ಡಿಂಗ್ಗಳು 100 ವರ್ಷಕ್ಕಿಂತನೂ ತುಂಬಾ ಹಳೇದು. ಎಲ್ಲ ಒಂದೇ ಸೈಜಲ್ಲಿ ಇರುತ್ತೆ ಬಿಲ್ಡಿಂಗ್ಗಳು, ಯಾವುದು ಹೆಚ್ಚು ಕಮ್ಮಿ ಇರಲ್ಲ. ಅಂದರೆ ಈ ಸರ್ಕಾರ ರೂಲ್ ಮಾಡ್ಬಿಟ್ಟಿದೆ, ಆ ಒಂದು ಲಿಮಿಟ್ಗಿಂತ ಜಾಸ್ತಿ ಎತ್ತರ ಕಟ್ಟೋಂಗಿಲ್ಲ ಅಂತ. ಯಾಕಂತಂದರೆ ಆ ಒಂದು ಅಥೆಂಟಿಕ್ ಫೀಲು ಈ ಸಿಟಿಲಿ ನೋಡ್ಬೋದಲ್ಲ ನಾವು, ಅದಕ್ಕೆ. ಇಂಡಿಯಾದಲ್ಲಿ ಹಲವಾರು ವಾರ್ಶಿಪ್ಗಳಿದೆ. ಯಾರ ಹತ್ರ ಇದೆ? ಇಂಡಿಯನ್ ನೇವಿ ಆಫೀಸರ್ ಹತ್ರ ಹಲವಾರು ವಾರ್ಶಿಪ್ಗಳಿದೆ. ಆ ವಾರ್ಶಿಪ್ ಎಲ್ಲೋ ಅಲ್ಲಿ ನಿಂತಿರುತ್ತೆ. ಅದನ್ನು ಫೋಟೋ ಹಿಡಿದ್ರು ಪಕ್ಕ ಜೈಲ್ಗೆ ಹಾಕ್ತಾರೆ. ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಯಾವುದೇ ದೇಶದ ಮಿಲಿಟ್ರಿ ಸವಾಸಕ್ಕೆ ಹೋದ್ರೂ ಕ್ರಮ ಕೈಗೊಳ್ಳೋದಂತೂ 100%. ಹಾಗಾದರೆ ಹಲವಾರು ದಿವಸಗಳಿಂದ ನಾನು ನಿಮಗೆ ವಾರ್ಶಿಪ್ ತೋರಿಸ್ಬೇಕು ಅನ್ನೋಂಥ ಕನಸಾಗೆ ಉಳಿದು ಬಿಡುತ್ತಾ? ಖಂಡಿತ ಇಲ್ಲ, ಆ ಕನಸು ಇವತ್ತು ನನಸಾಗುತ್ತೆ. ಯಾಕಂದರೆ ನಾವೀಗ ಇದ್ದೀವಿ ವರ್ಲ್ಡ್ ವಾರ್ ಫೇಸ್ ಮಾಡಿರೋ ಅಂಥ ಶಿಪ್ ಗುರು. ಇದು ವಾರ್ ಶಿಪ್ಪು. ಬ್ಯಾಟಲ್ ಆಫ್ ಸುಶಿಮಾ, ಆಮೇಲೆ ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2 ಎಲ್ಲ ವಾರ್ಗಳನ್ನೂ ಫೇಸ್ ಮಾಡಿರೋ ಅಂಥ ಗ್ರೇಟ್ ಶಿಪ್ ಇದು. ಈ ಶಿಪ್ ಒಳಗಡೆ ನಾವಿವತ್ತು ಹೋಗ್ತಾ ಇದ್ದೀವಿ. ನನ್ನ ಕೈಲಂತೂ ನಂಬಕ್ಕೆ ಆಗ್ತಾಯಿಲ್ಲ ಗುರು. ವರ್ಲ್ಡ್ ವಾರ್ ಶಿಪ್ ಒಳಗಡೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ರಷ್ಯಾದ ಶಿಪ್ ಗುರು ಇದು. ಇದರ ಹೆಸರು ಕ್ರೂಸರ್ ಅರೋರಾ ಅಂತ. ಇದು 1900 1900 ಮ್ಯಾನುಫ್ಯಾಕ್ಚರ್ ಆಗಿರೋಂಥ ಈ ಶಿಪ್ಪು 6 ವರ್ಷ ತಗೊಂಡಿದ್ದಾರೆ. ಸತತ 6 ವರ್ಷ ಕಂಟಿನ್ಯೂಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ರಷ್ಯಾದವರು 6 ವರ್ಷ ತಗೊಂಡಿದ್ದಾರೆ ಅಂತಂದರೆ ಅದು ಗ್ರೇಟ್ ವಿಷಯ. ಕಮ್ಮಿ ಸಮಯದಲ್ಲೇ ದೊಡ್ಡ ಕೆಲಸಗಳನ್ನ ಮುಗಿಸ್ಬಿಡ್ತಾರೆ.
ಈ ಶಿಪ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 6 ವರ್ಷ ತಗೊಂಡಿದ್ದಾರೆ ಅಂತಂದರೆ ಈ ಶಿಪ್ ಇನ್ನೆಷ್ಟು ಪವರ್ಫುಲ್ಲಾಗಿ ಬಿಲ್ಡ್ ಮಾಡಿರ್ಬೋದು ನಾವು ಅದರಲ್ಲೇ ತಿಳ್ಕೊಬೋದು. ಈ ವಾರ್ಶಿಪ್ ಹೆಸರು ಕ್ರೂಸರ್ ಅರೋರಾ ಅಂತ. ಈ ಕ್ರೂಸರ್ ಅರೋರಾಗೆ ಲೇಡಿ ರೂಪ ಕೊಟ್ಟಿದ್ದಾರೆ. ಬ್ರಿಟಿಷ್ನ ಮರ್ಚೆಂಟ್ ಶಿಪ್ಪಿಂದ ಹಿಡಿದು ಜರ್ಮನಿಯ ಏರ್ಕ್ರಾಫ್ಟ್ವರೆಗೂ ಎಲ್ಲದನ್ನು ಉಡಿಸ್ ಮಾಡ್ಬಿಟ್ಟಿದ್ದಾಳೆ ಇವಳಂತೂ. ಲೆಜೆಂಡಿ ಇವಳು ಆ ಕಾಲಕ್ಕೆ. ಎಲ್ಲ ಸಾಧನೆ ಮಾಡಿ 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 ಈಗಂತೂ ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದ್ದಾಳೆ. ಈ ಗ್ರೇಟ್ ಲೆಜೆಂಡಿನ ನೋಡಕ್ ನೋಡಿ ಎಷ್ಟೊಂದು ಜನ ಅವ್ರೆ ಕ್ಯೂ ನಿಂತ್ಕೋಬೇಕು ಟಿಕೆಟ್ ತೊಗೊಳಕ್ಕೆ. ಹೆಲಿಕಾಪ್ಟ್ರಲ್ಲಿ ಹಾರೋಗ್ತಾ ಇದೆ ರಷ್ಯನ್ ಹೆಲಿಕಾಪ್ಟ್ರು. ಇವಳಿಗೆ ನಮ್ಮ ಮುತ್ತಜ್ಜಿ ವಯಸ್ಸುಗುರು 113 ವರ್ಷ ಆಗಿದ್ರು ಇನ್ನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಂಗಿದ್ದಾಳೆ. ಸುತ್ತ ವೈರ್ಗಳು. ಈ ವಾರ್ಶಿಪ್ ಅಂತೂ ಸ್ಟೀಮ್ ಇಂಜಿನ್ ಇರೋದು ಗುರು. ಇದಕ್ಕೆ ಕಲ್ಲಿದ್ಲಿಂದ ಆಪ್ರೇಟ್ ಆಗುವಂಥ ಇಂಜಿನ್ ಇದು. ಅಲ್ಲಿ ಹೊಗೆ ಹೋಗುತ್ತೆ, ಇಲ್ಲೆಲ್ಲ ಗನ್ಗಳು. ಎದುರುಗಡೆ ಯಾರಾದರೂ ಎನಿಮಿ ಕಾಣಿಸಿದ್ರೆ ಯೋಚನೆ ಮಾಡಲ್ಲ, ಉಡಾಯಿಸ್ಬಿಡೋದೆ ಅವಳ ಕೆಲಸ. ಅದೆಷ್ಟು ಜನನು ಉಡಾಯಿಸ್ಬಿಟ್ಟವಳ ವರ್ಲ್ಡ್ ವಾರ್ಗಳಲ್ಲಿ ನೋಡಿ. ಎಲ್ಲ ಆ ಕಾಲದ ಹಳೆಯ ಶಿಪ್ಗಳಿಗೆಲ್ಲ ವುಡನ್ ಗ್ರೌಂಡು, ಮರದಿಂದ ಮಾಡಿರೋಂಥ ಗ್ರೌಂಡು. ಆದರೆ ಶಿಪ್ ಮಾತ್ರ ಕಬ್ಬಿಣ, ಫುಲ್ ಸ್ಟ್ರಾಂಗ್ ಇದು ನೋಡಿ. ಆಲ್ಮೋಸ್ಟ್ ಎಲ್ಲ ಶಿಪ್ಗಳಲ್ಲೂ ಗಂಟೆ ಇರುತ್ತೆ. ಇಲ್ಲ ಇದೇ ಇಲ್ಲ, ಗಂಟೆ ಇದ್ದು ಏನು ಯೂಸು, ಇದೇ ಇಲ್ಲ ಅಂದರೆ. ಈ ಸೇಂಟ್ ಪೀಟರ್ಸ್ಬರ್ಗ್ನ ನದಿಲಿ ಟೂರಿಸ್ಟ್ಗಳು ಎಂಜಾಯ್ ಮಾಡ್ತಾವ್ರೆ. ಇವರೆಲ್ಲ ಲೈಫ್ ಸೇವರ್ಸು. ಯಾರಾದರೂ ನೀರೊಳಗಡೆ ಬಿದ್ದೋಗ್ಬಿಟ್ರೆ ಕಾಪಾಡ್ತಾರೆ ಗುರು. ಇವೆಲ್ಲ ನೋಡಿ, ಇವೆಲ್ಲ ಇಲ್ಲಿಟ್ಟಿದ್ದಾರೆ. 1 2 3 ಇವೆಲ್ಲ ಏನು ಹೇಳಿ ಗೆಸ್ ಮಾಡಿ. ಇದು ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಇದು ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಗಟ್ಟಿ ಇದೆ ಇದು. ಗೆಸ್ ಮಾಡಿ ಏನಿದು ಅಂತ. ನೋಡಿ, ಇಲ್ಲೊಂದು ಇಟ್ಟವ್ರು, ಅಲ್ಲೊಂದು ಇಟ್ಟವ್ರೆ, ಅಲ್ಲೂ ಇಟ್ಟವ್ರು. ನೋಡಿ 3 ಇಟ್ಟವ್ರು ಕರೆಕ್ಟಾಗಿ. ಇಲ್ಲಿ ನೋಡಿ ಏನು ಹೇಳಿ ಇದು. ಇಷ್ಟು ದೊಡ್ಡ ಬೋಟ್ನ ಪ್ರೊಪೆಲ್ಲರ್ ಇದು ಹಿಂದೆ ಇರುತ್ತಲ್ಲ, ತಿರುಗ್ತಾ ಇರುತ್ತಲ್ಲ, ಅದಿದು. ಸಿಕ್ಕಾಪಟ್ಟೆ ಗಟ್ಟಿಗಿದೆ ಗುರು ಇದಂತೂ. ಯಾವುದೇ ದೊಡ್ಡ ಶಿಪ್ಪಲ್ಲಾಗಲಿ ವಾರ್ಶಿಪ್ಪಲ್ಲಾಗಲಿ ಆ ಶಿಪ್ಪಲ್ಲಿ ರೇಡಿಯೋ ಟ್ರಾನ್ಸ್ಮಿಟರ್ ಇದ್ದೇ ಇರುತ್ತೆ. ಆ ರೇಡಿಯೋ ಟ್ರಾನ್ಸ್ಮಿಟರಿಂದ ಶಿಪ್ಪಲ್ಲಿ ಆಗ್ತಾ ಇರೋಂಥ ಆ್ಯಕ್ಟಿವಿಟೀಸು ಮತ್ತು ಶಿಪ್ಪಲ್ಲಿ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಸಮುದ್ರದ ಮಧ್ಯದಿಂದ ಲ್ಯಾಂಡ್ಗೆ ಅಥವಾ ಬೇರೆ ಶಿಪ್ಗೆ ಏನಾದರೂ ಮೆಸೇಜ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ರೇಡಿಯೋ ಸಿಸ್ಟಮ್ನ ಯೂಸ್ ಮಾಡ್ತಾಯಿದ್ರು. ಗುರು, ಈಗ ಶಿಪ್ನ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಶಿಪ್ನ ಫ್ರಂಟ್ ಹೆಂಗೆ ಕಾಣಿಸುತ್ತೆ ನೋಡಿ. ಎಲ್ಲ ಜನಗಳು ಎಂಜಾಯ್ ಮಾಡ್ತಾವ್ರೆ. ಶಿಪ್ ಮುಂದೆಯಿಂದ ಸ್ಪೀಡಾಗಿ ಹೋಯ್ತಾ ಇರೋದು. ಎನಿಮಿ ಮುಂದೆಯಿಂದ ಬಂದ್ರು, ಪಕ್ಕದಿಂದ ಬಂದ್ರು, ಎಲ್ಲಿ ಬಂದ್ರು ಎನಿಮಿ ಉಳಿಯೋ ಅಂತ ಚಾನ್ಸೇ ಇಲ್ಲ. ಇಲ್ಲಿಂದ ನೋಡಿ ವಾರ್ಶಿಪ್ಪು, ಅಲ್ಲಿ ಕ್ಯಾಪ್ಟನ್ ರೂಮು, ಅಲ್ಲಿ ಕ್ಯಾಪ್ಟನ್ ಸ್ಟೇರಿಂಗ್ ತಿರುಗಿಸ್ತಾ ಇರ್ತಾರೆ. ಅಲ್ಲಿ ಕೋಲಿಂದ ಹೊಗೆ ಹೋಗ್ತಾ ಇರುತ್ತೆ. ಮತ್ತೆ ವರ್ಲ್ಡ್ ವಾರ್ 1 ಈ ಶಿಪ್ ಫೇಸ್ ಮಾಡಿತ್ತಲ್ಲ, ಈ ಶಿಪ್ ಆ ಟೈಮಲ್ಲಿ ವಾರ್ ಮಾಡಬೇಕಾದ್ರೆ ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇತ್ತು. ಆ ಎನರ್ಜಿನ ಫುಲ್ಫಿಲ್ ಮಾಡೋಕ್ಕೆ ಸ್ಟೀಮ್ ಒಳಗಡೆ 150 ಜನ ಸತತವಾಗಿ ಕೋಲ್ ಆಗ್ತಾ ಇದ್ರು. 2 ದಿನ ಆಗ್ತಾನೆ ಇದ್ರು ಕೋಲು. ಆಗ್ತಾ ಇರೋ ಕೋಲಿಂದ ಹೊಗೆ ಸಿಕ್ಕಾಪಟ್ಟೆ ದಗ ಅಂತ ಬರ್ತಾ ಇತ್ತು. ನಾವೆಲ್ಲ ಬೇಕ್ರಿಗೆ ಹೋದ್ರೆ ಪಪ್ಸು, ಚಿಪ್ಸು, ಖಾರ ಬುಂದಿ, ನಿಪ್ಪಟ್ಟು, ಚಕ್ಲಿ ಇವೆಲ್ಲ ತಿಂತೀವಲ್ಲ. ಆದರೆ ರಷ್ಯಾದವ್ರು ಬೇಕ್ರಿಗೆ ಹೋದ್ರೆ ಏನು ತಿಂತಾರೆ? ರಷ್ಯಾದ ಬೇಕ್ರಿಲಿ ಏನೆಲ್ಲ ಸಿಗುತ್ತೆ ಬನ್ನಿ ನೋಡೋಣ. ಈ ರಷ್ಯಾದ ಬೇಕ್ರಿಯಲ್ಲಿ ಬೇಕ್ರಿ ತುಂಬ ಜನ ತುಂಬ್ಕೊಂಡವ್ರೆ, ತಿಂಡಿ ತೀರ್ಥ ತಿಂತವ್ರೆ. ಎಲ್ಲ ರಷ್ಯನ್ ಫುಡ್ಸ್ ನೋಡ್ಗುರು. ಏನಿವೆಲ್ಲ ಬಿಸ್ಕೆಟ್ ಒಂದು ಗೊತ್ತಾಗುತ್ತೆ, ಬಾದಾಮಿ ಬೀಜನೂ ಇಟ್ಟವ್ರೆ. ಇಲ್ಲೂ ಇಟ್ಟವ್ರೆ ಪಫ್ಸು. ಓಹೋ, ಪಫ್ ವಿತ್ ಕ್ಲೌಡ್ ಬೆರ್ರಿ ಅಂತೆ. ಎಲ್ಲಿ ಕ್ಲೌಡು? ಹೇಸಲ್ನಟ್ ಫಿಲ್ಲಿಂಗು, ಸ್ನೇಯ್ಲು ವಿತ್ ರೈನ್ಸು. ಬೇಜಾನ್ ಐಟಮ್ಗಳು ಇಟ್ಟವ್ರು ಇಲ್ಲ ಅಂತ. ಇದೇನಿದು? ಪೈ ಮೊಟ್ಟೆ ಹಾಕ್ದೇ ಇಲ್ದಿರೋ ಪ್ರಾಡಕ್ಟು.
предложить какие-либо закуски без яиц и мяса. ತಲೆ ಕೆರ್ಕೋತವ್ರೆ. ಆಲೂಗಡ್ಡೆ ಬನ್ನಿದ್ದಂಗಿದೆ ಇದು, ಆದರೆ ಆ್ಯಕ್ಚುಲಿ ಆಲೂಗಡ್ಡೆ ಬನ್ನಲ್ಲ, ಇದು ಪಂಪ್ಕಿನ್ ಪೈ ಅಂತೆ. ಇದು ಪಂಪ್ಕಿನ್ ಪೈನ ನೋಡೋಣ ಇದರೊಳಗಡೆ ಏನಿರುತ್ತೆ. ಪಂಪ್ಕಿನ್ ಏನಾದರೂ ಇಟ್ಟವರ ಅಂತ. ಓಹೋ ಹೋ ಹೋ, ಬನ್ನೊಳಗಡೆ ಪಂಪ್ಕಿನ್ ಕತ್ತರಿಸಿ ಹಾಕವ್ರೆ. ಇಲ್ಲಿ ನೋಡೋಣ, ಇದು ಸೇವ್ರಿಯನ್ ಅಂತೆ. ಸೇವ್ರಿಯನ್ ಒಳಗಡೆ ಏನಿರುತ್ತೆ? ಕಜ್ಜಾಯ. ರಷ್ಯಾದಲ್ಲಿ ಜಾತ್ರೆ ನೋಡ್ರಿ, ನನ್ನ ಕಣ್ಗಂತೂ ಜಾತ್ರೆ ಥರ ಕಾಣಿಸ್ತಾ ಇದೆ. ಏನಿದು ಪೇಂಟಿಂಗ್ ಎಕ್ಸಿಬಿಷನ್? ವಿಚ್ ಕಾರ್ ಇಸ್ ದಿಸ್? BMW? ಇಲ್ಲಿ ಅಸಲಿ ಜಾತ್ರೆ ಇಲ್ಲಿ ನಡೀತಾ ಇರೋದು, ಪೇಂಟಿಂಗ್ ಜಾತ್ರೆ. ಏನಿದು? ಜಗತ್ತಲ್ಲಿ ಯಾವ್ಯಾವ ಥರ ಪೇಂಟಿಂಗ್ ಎಲ್ಲ ಮಾಡೋರು ನೋಡಿ. ಫಾರಿನ್ ಪೇಂಟಿಂಗ್ ಅಂದರೆ ಇದೇನಾ? ಇಂಥ ಪೇಂಟಿಂಗ್ಗಳೆಲ್ಲ ನಾನು ಎಲ್ಲೂ ನೋಡೇ ಇಲ್ಲ ಗುರು. ಯು ಡನ್? ಟೂ ಗುಡ್. ಇಷ್ಟು ದೊಡ್ಡ ರಷ್ಯಾದ ಕಲ್ಚರಲ್ ಕ್ಯಾಪಿಟಲ್ ಆದ ಈ ಸಿಟಿಲಿ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೇ ಕಲೆ, ಸಾಹಿತ್ಯ, ನೃತ್ಯ, ಟ್ರಂಪೆಟ್ಟು, ವೈಲಿನು, ಪಿಯಾನೋ ಇವೆಲ್ಲ ಕಲಿತಾರೆ. ನಮ್ಮ ಮಕ್ಳ ಥರ ಫೋನ್ ಹಿಡ್ಕೊಂಡು ಗೇಮ್ ಆಡಲ್ಲ. ಸೋವಿಯತ್ ಕಾಲದ ಟ್ರಾಮ್ ನೋಡ್ಗುರು. ಓಹೋ, ಹಳೇ ಕಾಲದ್ದು. ನಮ್ಮ ದೇಶಕ್ಕಿನ್ನ ಸ್ವತಂತ್ರನೂ ಸಿಕ್ಕಿರಲಿಲ್ಲ, ಅವಾಗ ಬಂದಂಥ ಟ್ರಾಮ್ ಇದು. ಇನ್ನೂ ಓಡ್ತಾ ಇದೆ ನೋಡಿ. ರೈಲಿಗೆ ರೈಲು ಅಲ್ಲ, ಬಸ್ಸಿಗೆ ಬಸ್ಸು ಅಲ್ಲ, ಮೇಲೆ ಕರೆಂಟ್ ಇದೆ. ತಾತ ಅಜ್ಜಿದಿರಲ್ಲ ಹತ್ತವ್ರು ಇಳಿತವ್ರೆ. ಓಕೆ, ಹೋಗೋಣ ಟ್ರಾಮ್ ಒಳಗಡೆ ಫಾರ್ ದ ಫಸ್ಟ್ ಟೈಮು. ಟ್ರಾಮ್ ಡ್ರೈವರ್ ನೋಡಿ, ಅಜ್ಜಿ ಟ್ರಾಮ್ ಓಡಿಸ್ತಾವ್ರು ನೋಡ್ಬರು. ಮುಂದೆ ತಳ್ಳೋದು, ಹಿಂದೆ ತಳ್ಳೋದು, ಅದು ಮಾತ್ರ ಇದೆ ಅಷ್ಟೇ ಕಟ್ಟಿ. ಸ್ಟೇರಿಂಗ್ ಗೇರಿಂಗ್ ಎಲ್ಲ ಏನಿಲ್ಲ. ಅಲ್ಲೋಡು. ಟ್ರಾಮ್ ಅಜ್ಜಿದಿರ್ಗೆ ಇಷ್ಟೊಂದು ಕೋಪನ? ಅಜ್ಜಿ ಅಲ್ಲ ಯಂಗ್ ಲೇಡಿ. ಟ್ರೈನು ಸೇಮ್ ಟ್ರ್ಯಾಕ್ ಮೇಲೆ ಹೋಗೋವಾಗ ವೈಬ್ರೇಟ್ ಆಗಿ ಲೊಡ ಅಂತ ಇದೆ.